ವತಿಯಿಂದ ಮತ್ತು ಗ್ರಾಮದ ಸಮಸ್ತ ನಾಗರಿಕರ ವತಿಯಿಂದ ಒಂದು ಚಪ್ಪಾಳೆ ಅನ್ಕೊಟ್ಟು ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸೋಣ. ಈಗ ಬಹುಮಾನವನ್ನ ಅನೌನ್ಸ್ ಮಾಡ್ತಕ್ಕಂಥ ಒಂದು ಸನ್ನಿವೇಶ. ಇದರಲ್ಲಿ 3 ಜನ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ. ಇನ್ನು ಉಳಿದ 16 ಜನಗಳೇನಿದಾರಲ್ಲ ಭಾಗವಹಿಸಿದ್ರು. ಅವರು ಯಾವುದೇ ರೀತಿ ನಿರಾಶರಾದರೆ ನನಗೆ ಅದನ್ನು ಕೊಟ್ಟು ಚೆನ್ನಾಗಿತ್ತು, ಇದನ್ನು ಕೊಟ್ಟು ಚೆನ್ನಾಗಿತ್ತು ಅಂತಲ್ಲ, ಅಲ್ಲಿ ಆಯ್ಕೆ ಮಾಡ್ತಕ್ಕಂಥವ್ರು ನಿಮಗೆ ಯಾರು ಪರಿಚಿತರು ಅಲ್ಲ, ನೀವು ಅವರು ನೋಡೇ ಇಲ್ಲ, ನೋಡಿರ್ಬೋದು. ಬಟ್ ಅಲ್ಲಿ ಯಾರಿಗೆ ಹೆಸರು ಕರೆದಿಲ್ಲ ನಾವು. ಇದ್ರಲ್ಲಿ ಯಾವುದೇ ರೀತಿಯ ಪಾರ್ಶಾಲಿಟಿ ಇಲ್ಲ, ತಾರತಮ್ಯ ಇಲ್ಲ. ಇದು ಒಂದು ಸ್ಪರ್ಧೆ, ಇದೊಂದು ನಮ್ಮ ಮನೆ. ನಿಮ್ಮ ಅಣ್ಣನ ಮನೆಯಲ್ಲಿ ಕೂಡ 3 ವ್ಯಕ್ತಿ ಇದ್ದರು, 4 ಜನ ಇದ್ದರು. ಒಬ್ಬರು ಯಾರಾದರೂ ಕಡಿಮೆ ತಿನ್ನೋದಾಗಿದೆ, ರಸಿಕೂರ್ಮಕ ಬೇಡಿಕೆ ಪರಿಸ್ಥಿತಿ ಇರುತ್ತೆ. ಇಂಥ ವಿಷಯದ ಕೆಲವೇ ನಿಮಿಷಗಳಲ್ಲಿ ದೇವಸ್ಥಾನಕ್ಕೆ ಭಕ್ತರಾಗಿ ಆಗಮಿಸಿ ಕೆಲಸವನ್ನು ನಿರ್ವಹಿಸಿಕೊಳ್ಳುತ್ತಾರೆ. ಅವರು ಕೂಡ ಧನ್ಯವಾದ. ತೃತೀಯ ಸ್ಥಾನವನ್ನ ಕ್ರಮ ಸಂಖ್ಯೆ 5 ಎಂ ಸುಜಾತ. ನಾವು ಚಪ್ಪಾಳೆ ಮಾಡಿದ್ರೆ ಬುದ್ಧಿಗೆ ಓಡಾಡಲು ಬಂದೆ. ತೃತೀಯ ಸ್ಥಾನ ನಂಬರ್ 5 ಎಂ ಸುಜಾತ. ಮಧ್ಯದಲ್ಲಿ ಧರ್ಮ ಏಳನೇ ಸ್ಥಾನ ಕ್ರಮ ಸಂಖ್ಯೆ 10 ಅಲ್ಲ 1 ಸೌಜನ್ಯ. ಅದನ್ನ ಹೆಂಗ್ ಹೇಳಿದ್ರೆ 0 ಬರ್ತಿದ್ರು, ಅದನ್ನ ನಾವು ಹಾಕಿದ್ವಿ. ಅಷ್ಟೇ ಅಲ್ಲ, 1 ಅಂತೆ ಅಷ್ಟೇ. ಪ್ರಥಮ ಸ್ಥಾನ ಕ್ರಮ ಸಂಖ್ಯೆ 61 ಅಲ್ಲ 16. ಪ್ರಥಮ ಸ್ಥಾನ ಗಂಗು, ದ್ವಿತೀಯ ಸ್ಥಾನ ಸೌಜನ್ಯ, ತೃತೀಯ ಸ್ಥಾನ ಎಂ ಸುಜಾತ. ಇವರಿಗೆ ಬಹುಮಾನ ವಿತರಣೆ ಮಾಡತಕ್ಕಂಥವ್ರು ಬೇಗ ಬರಬೇಕು. ಅಲ್ಲಿ ಯಾರಿದ್ರೆ ಆಯೋಜಕರು ಪ್ರಥಮ ಸ್ಥಾನ ಕೊಟ್ಬಿಡಪ್ಪ. ಹೇಮಣ್ಣ ಈ ಕಡೆ ನೀನ್ ಯಾವ್ದು ಕೊಡ್ತಾ ಇರೋ? 3rd ಪ್ರೈಸಾ? ಫಸ್ಟ್ ಪ್ರೈಸ್ ಆಯ್ಮ ಕೊಡು. ಗಂಗು ಯಾರಮ್ಮ? ನಂಬರ್ 1 ಯಾರು? ಫಸ್ಟ್ ಪ್ರೈಸು ಗಂಗು ಅಂತ ಹೇಳ್ತಾನಲ್ಲ, ಆಯ್ಮ ಅದನ್ನೇ ಬರ್ಸಿರೋದಿಲ್ಲ. ಆಯ್ಮ ಗಂಗಮ್ಮ ಅಂತ ಬರ್ಸಿದ್ರೆ ಗಂಗಮ್ಮ ಅಂತ ಬರ್ಸಿದ್ರು. ಗಾಡಿ ಬಿಡೋಣ, ಅವ್ರ ಭಕ್ತರಾಗಿ ಬಂದ್ರೆ ಆಗ್ಬಿಡೋದು. ಮೂರನೇ ಸ್ಥಾನ ಹೇಳಿದ್ದೆ, ನೀವು ಕೇಳಿಲ್ಲ ಅಷ್ಟೇ. 2ನೇ ಸ್ಥಾನ ಸೌಜನ್ಯ. ಚಪ್ಪಾಳೆ ಹಾಕಿರೋಣ ಜೋರಾಗಿ.